ದೇವರಾಜೇಗೌಡ ವಿರುದ್ಧ ಗೋಪಾಲ್ ಸ್ವಾಮಿ ಕಿಡಿಕಿಡಿಯಾಗಿದ್ದಾರೆ. ಬೌರಿಂಗ್ ಕ್ಲಬ್ನಲ್ಲಿ 5 ಕೋಟಿ ಕೈ ಬದಲಾಯಿತಾ? ದೇವರಾಜೇಗೌಡ ಆರೋಪ ಹಾಗಾದ್ರೆ ಎಷ್ಟು ಸತ್ಯ? ಅಡ್ವಾನ್ಸ್ ಕೊಟ್ಟಿದ್ರ ಶಾಸಕ ಗೋಪಾಲಸ್ವಾಮಿ? ರಿಪಬ್ಲಿಕ್ ಕನ್ನಡಕ್ಕೆ ಗೋಪಾಲಸ್ವಾಮಿ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜೇಗೌಡ ಅವರ ಆಡಿಯೋ ರಿಲೀಸ್ ಏನು ಲೀಕ್ ಆಯಿತು, ಆ ನಂತರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ದಾವೆ. 5 ಕೋಟಿ ಅಡ್ವಾನ್ಸ್ ಕೊಡಲಾಯಿತು, ದೇವೇಗೌಡರ ಕುಟುಂಬದ ವಿರುದ್ಧ ಪಿತೂರಿ ನಡೀತಾ. ಏನು ಮಾತನಾಡಿದ್ರು ಗೋಪಾಲಸ್ವಾಮಿ ನೋಡಿ. ಈಗ ಗೋಪಾಲ್ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಈಗ ಎಲ್ಲ ವಿಚಾರಗಳು ಗೊತ್ತಿರುವಂಥದ್ದು. ವಕೀಲ ದೇವರಾಜೇಗೌಡ ತಮ್ಮ ನೇರವಾಗಿ ಹೇಳ್ತಾರೆ 5 ಕೋಟಿ ತಗೊಂಡು ಬಂದಿದ್ದು ತಮ್ಮ ಮೂಲಕನೇ ಅಂತ ಏನು ಹೇಳ್ತೀರಾ? ಈಗ 100ಕ್ಕೆ 100 ಭಾಗ ಸುಳ್ಳು. 100 ಕೋಟಿ ಅಂದರೆ ಎಷ್ಟು, 5 ಕೋಟಿ ಹಣ ಅಂದರೆ ಎಷ್ಟು? ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಈ ಹಣವನ್ನು ತರಬೇಕಾದ್ರೆ ಎಲ್ಲ ಸಾಕ್ಷಿ ಇರ್ತದೆ. ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನೆ, ಆ ಒಂದು ಕ್ಲಬ್ನಲ್ಲಿ 110 ರೂಮ್ ನಂಬರೇ ಇಲ್ಲ, ರೂಮೇ ಇಲ್ಲ, 110ನೇ ನಂಬರ್ ರೂಮೇ ಇಲ್ಲ ಅಂತ. ಮೊದಲನೇ ಸುಳ್ಳು ಆತಂದು. ಎರಡನೇದು ಚೀಪ್ ಪಾಪ್ಯುಲಾರಿಟಿಗೆ JDS ಮುಕ್ತಾಯ ಆಗ್ತಾಯಿರೋ ಸಂದರ್ಭದಲ್ಲಿ JDS ಮುಳುಗ ಅಡ್ಗಾಯಿತು. ಚೀಪ್ ಪಾಪ್ಯುಲಾರಿಟಿಗೆ ಅವ್ನ ಮೇಲೆ ಹೇಳ್ಬೇಕು. ಈಗ ಮತ್ತೆ ಯಾವ್ದಾರು ಒಂದು ಸುದ್ದಿಲಿರೋಕ್ಕೆ ಇಷ್ಟಪಡ್ತಾನೆ ಅವನು. ಇಷ್ಟು ದಿವಸ ರೇವಣ್ಣ ದೇವೇಗೌಡ ಕುಟುಂಬನ ಬೈಕೊಂಡು ಪತ್ರಿಕಾಗೋಷ್ಠಿ ಮಾಡಿಕೊಂಡು NR ಸರ್ಕಲಲ್ಲಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿರೋದಿದೆ. ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಆರೋಪಿ ಪ್ರಜ್ವಲ್, ಎರಡನೇದು ಡ್ರೈವರ್ ಕಾರ್ತಿಕ್ ದೇವರಾಜೇಗೌಡ ಕೊಟ್ಟವನೆ. ಇಷ್ಟು ತನಿಖೆ ಆದರೆ ಒಳ್ಳೆಯದು. ನಾನು ಈ ಕುಮಾರಸ್ವಾಮಿನೂ ಇವ್ರನ್ನ ನಮ್ಮ ವಿಜೇಂದ್ರ ಅವ್ರನ್ನ ಒತ್ತಾಯ ಮಾಡ್ತೇನೆ. ಈಗ 5 ಕೋಟಿ ಕೊಟ್ಟವನೇ ಅಂದಮೇಲೆ ಕ್ಲಬ್ ಎಲ್ಲೂ ಹೋಗಿಲ್ಲ, ಅಲ್ಲೇ ಇರುತ್ತಲ್ಲ. ಬೌರಿಂಗ್ ಕ್ಲಬ್ಗೆ ಒಡನಾಟ ಇರೋದು ನಿಜನಾ, ಅಥವಾ ದೇವರಾಜೇಗೌಡನ ಯಾವತ್ತಾರು ಬೌರಿಂಗ್ ಕ್ಲಬ್ಬಲ್ಲಿ ಮೀಟ್ ಆಗಿರೋದು ನಿಜನಾ ಏನು ಅಂತ? ಬೆಂಗಳೂರಿಗೆ ಹೋದ್ರೆ ಹಾಸನ ಬಿಟ್ಟು ನಾವು ಮಧ್ಯಾಹ್ನದ ಊಟಕ್ಕೆ ಹೋಗ್ತೀವಿ, ಬೆಳಗ್ಗೆ ತಿಂಡಿಗೆ ಹೋಗ್ತೀವಿ, ಹೆಲ್ತ್ ಕೇರ್ ಕ್ಲಬ್ಗೂ ಹೋಗ್ತೀವಿ. ಆದರೆ ಇವನು ದೇವರಾಜೇಗೌಡ ಬಂದವನು ಇಲ್ಲೋ ಗೊತ್ತಿಲ್ಲ. ಎರಡನೇದು. ಮೊದಲನೇದಾಗಿ ದೇವರಾಜೇಗೌಡಗೂ ನಮಗೂ ಹಣಕಾಸಿನ ವಿಚಾರ ನಡೆದಿಲ್ಲ. ಫೋನಲ್ಲಿ ಮಾತಾಡಿದ್ದೀರಾ? ಫೋನಲ್ಲಿ ಅಂದರೆ ಅವ್ನು ರಾಜಕೀಯವಾಗಿ ನಮಗೆ ಸಪೋರ್ಟ್ ಮಾಡೋಕೆ ಅವನೇ ಫೋನಲ್ಲಿ ಮಾತಾಡಿದೆ. ಫೋನಲ್ಲಿ ಮಾತಾಡಿ ನಿಂಗೆ ಸಪೋರ್ಟ್ ಮಾಡ್ಬೇಕಣ್ಣ, ಅವ್ರ ಕುಟುಂಬ ರಾಜಕೀಯ ಮುಗಿಸ್ಬೇಕು ನಾವು ಅಂತ. ಚುನಾವಣೆ ಮುಗಿದ್ಮೇಲೆ ಯೂಟರ್ನ್ ಯಾಕೆ ಕೊಡೋದ ಅಂತ ಇನ್ನೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲಿ DK ಶಿವಕುಮಾರ್ ನಮ್ಮ ಸಮಾಜದ ನಾಯಕರು ರಾಜ್ಯ ಮಟ್ಟದಲ್ಲಿ ಬೆಳೀತಾ ಇರೋದಕ್ಕೆ ಇದು ಕುಮಾರಸ್ವಾಮಿ ಅವ್ರದ್ದು ಕೈವಾಡ ಇರೋದು ನೇರವಾಗಿ ಆರೋಪ ಮಾಡ್ತೇನೆ. ಯಾಕೆಂದರೆ ದೇವರಾಜೇಗೌಡ ಲೈಂಗಿಕ ಹಗರಣದಲ್ಲಿ ಇಲ್ಲ, SP ಮತ್ತು SIT ಸುಳ್ಳು ಅಂತ ಹೇಳ್ತಾರೆ. ಇವರು ಮುಖ್ಯಮಂತ್ರಿ ಒಂದು ಸರ್ಕಾರದ ಅಂಗವಾದಂಥ ಏಜೆನ್ಸಿನ ಟೀಕೆ ಮಾಡ್ತಾರೆ ಅಂದರೆ ನಾನು ಈಗಲೂ ಒತ್ತಾಯ ಮಾಡ್ತೀನಿ ಕುಮಾರಸ್ವಾಮಿಗೆ, ಇನ್ಕಮ್ ಟ್ಯಾಕ್ಸ್ ED ನಿನ್ನ ಕಂಟ್ರೋಲ್ ಎಲ್ಲಪ್ಪ, NDA ಮೋದಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ತನಿಖೆ ಮಾಡಿ. 5 ಕೋಟಿ ತಂದಿದ್ದು, ತಗೊಂಡೋಗಿದ್ದು, ಬ್ಯಾಗ್ ಇಳಿಸಿದ್ದು, ರೂಮ್ ಹೋಗಿದ್ದು, ಮಾತಾಡಿದ್ದು, ದೇವರಾಜೇಗೌಡ ಬಂದಿದ್ದೇ ಇಲ್ವ ಅಂತ ಅವನು ಹೇಳಿಕೆ ಕೊಡಲಿ. ನಾವು ಇಲ್ಲಿ ಪ್ರೆಸ್ಸಲ್ಲಿ ನಿಂತ್ಕೊಂಡ್ರೆ, ಈಗ ನಾನು ಅದು ಹೇಳಿದ್ದೆ, ನಾನು ಪ್ರಧಾನ ಕಾರ್ಯದರ್ಶಿ ನಾನು ಎಷ್ಟು ಸಲ ಒಂದು 10 ನಿಮಿಷ ಮಾತಾಡಿ ಇಬ್ಬರದ್ದು ಫೋಟೋ ಹಾಕ್ಬಿಟ್ಟು ಮಾತಾಡಿದೆ ಅಂತ. ನಾನು ಕಳೆದ 5 ವರ್ಷದಲ್ಲಿ ಅವ್ನು ಪ್ರಜ್ವಲ್ಗೆ ಅನೌನ್ಸ್ ಮಾಡಿದ್ದು ಈ ಸರಿ ವಾಟ್ಸಪ್ಗೆ ಹಾಕಿದ್ರು. ಕಳೆದ 5 ವರ್ಷದಿಂದ ಮಾಡಿದ್ದು ಈಗ ವಾಟ್ಸಪ್. ಆ ಥರ ಏನು ಬೇಕಾದ್ರೂ ಮ್ಯಾನಿಪ್ಯುಲೇಟ್ ಮಾಡ್ಬೋದು. ಬಟ್ ಅವ್ನು ದೇವರಾಜೇಗೌಡ ಬಂದರೆ ನಾನು ನೇರವಾಗಿ ನಾನು ಬಂದು ಪತ್ರಿಕಾಗೋಷ್ಠಿ ಮಾಡಿದೆ. ಹಣಕಾಸು ಹೆಸರನ್ನೇ ಯಾಕೆ ಹೇಳಿದ್ರು? ಸುಮಾರು ಜನ ಇದ್ರಲ್ಲ, ಬೇರೆಯವ್ರು ಯಾರ್ದಾರು ಹೇಳ್ಬೋದು, ಪರ್ಟಿಕ್ಯುಲರ್ ಆಗಿ ತಮ್ಮ ಹೆಸರನ್ನೇ ಯಾಕೆ ಹೇಳಿ? ಈಗ ಈ ಜಿಲ್ಲೆಯಲ್ಲಿ ನಾನು ಒಂದು 5 ಜನದಲ್ಲಿ ನಾನು ಒಬ್ಬ ಕಾಂಗ್ರೆಸ್ ಲೀಡ್ರು, ನಾನೊಬ್ಬ MLC ಆಗಿದ್ದಾನು. ಶಿವರಾಮಣ್ಣ ಎಕ್ಸ್-ಮಿನಿಸ್ಟರ್ ಇದ್ದಾರೆ, ಶಿವಲಿಂಗೇಗೌಡರು ಇದ್ದಾರೆ. ಈಗ ಸ್ವಲ್ಪ ನಾವು ಹೊಸ ಚಿಗುರಲ್ಲ, ಪ್ರಚಾರದಲ್ಲಿದ್ದೀನಿ. ರಾಜಕೀಯವಾಗಿ MLC ಆಗಿದ್ದಾನು, MLA 80,000 ಓಟ್ ತೊಗೊಂಡು 6,000 ಓಟ್ ಸೋತಿರೋದು ನಾನು. ಸೊ ಸಹಜವಾಗಿ ರಾಜಕೀಯವಾಗಿ ನಾನು ಎಲ್ಲರೂ ಕೂಡ ಪರಿಚಯ ಇರೋನು. ಚಂದ್ರರಾಯಸ್ವಾಮಿಗೆ ಏನು ಸಂಬಂಧ, ಪ್ರಿಯಾಂಕ್ ಅವ್ರಿಗೆ ಏನು ಸಂಬಂಧ? ಈಗ ಚಂದ್ರರಾಯಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಪ್ರಿಯಾಂಕರ್ ಮಾಡಿದ, ಅವ್ನು ಯಾರು ನೋಡೇ ಇಲ್ಲ. ಇವನೇ ಹುಚ್ಚು ಚೆನ್ನಾಗಿ ಮಾತಾಡೋದು, ಇವನು ಬಲೆ ಹುಚ್ಚ. ಸುಮ್ಮನೆ ತಿಕ್ಕಲ್ ಥರ ಮಾತಾಡ್ಕೊಂಡು ಅವ್ರು ಬಲೆ ಹುಚ್ಚ ಅಂತೀರಾ? ಅಂತ ಹುಚ್ಚು ವ್ಯಕ್ತಿ ಜೊತೆ ನಿಮ್ಮ DCM ಅವರು ಫೋನಲ್ಲಿ ಮಾತಾಡಿದ್ರು ಅನ್ನೋ ಆಡಿಯೋ ಇದೆ. ಶಿವರಾಮೇಗೌಡರ ಜೊತೆ ಮಾತಾಡಿಸಿದ್ದಾರೆ. ಅಂಥವ್ರ ಜೊತೆ ಅವ್ರು ಯಾಕೆ ಮಾತಾಡಿದ್ರು? ಅವ್ನು ಹಾಸನ ಜಿಲ್ಲೆಯಲ್ಲಿ ಏನಂತ ನಮಗೆ ಗೊತ್ತು. ಪಾಪ DK ಶಿವಕುಮಾರ್ಗೆ ಏನಾಗ್ರೆ ಸರ್ ಇವ್ರು ಮಾತಾಡ್ತಾರೆ ನೋಡಿ ಸರ್, ಇದು ಪೆನ್ ಡ್ರೈವ್ ಎಲ್ಲ ಕೊಟ್ಟೆ ಅಂತ ಪ್ರೆಸ್ಸಲ್ಲಿ ಮಾಡ್ದೆ ಅಂತ ಶಿವರಾಮೇಗೌಡರು ಹೇಳಿದಾಗ, ಕೊಡೆ ದೇವರಾಜೇಗೌಡ ಏನೇನಿದೆ ತಂದ್ಕೊಡಪ್ಪ, ಯಾಕಪ್ಪ ಅದೆಲ್ಲ ಒಳ್ಳೇದೇ ಕಣೆ, ನಾವು ಇದ್ದೀವಿ, ನಿನಗೆ ಅದು ಹೇಳೋದು ತಪ್ಪೇನಿದೆ? ಈಗ ಅವನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಸಬ್ಮಿಟ್ ಮಾಡ್ತೀನಿ ಅಂದರೆ ಮಾತಾಡೋದು ತಪ್ಪು. ಅದನ್ನು ಬೇರೆ ಥರ ಮ್ಯಾನಿಪ್ಯುಲೇಟ್ ಮಾಡ್ರೆ ಮಧ್ಯೆ ಕಟ್ ಮಾಡಿ ಆಗ್ತಾಯಿದ್ದಾರೆ. ಅವರು ಮಾತಾಡೋದು ಯಾರು ಇದ್ದಾನೆ ಕಲ್ಪಿಟ್ ಯಾರು ಮಾಡಿ ತಂದುಕೊಡು, ಎವಿಡೆನ್ಸ್ ಇದ್ದರೆ ಇವ್ರು ಗಿವ್ ಇಟ್, ತಪ್ಪೇನಿದೆ? ಎವಿಡೆನ್ಸ್ ಇದ್ದರೆ ಕೊಡು ಅನ್ನೋದು ಹೇಳೋ ತಪ್ಪೇನಿದೆ ಸರ್? ನಾನೇ ಹೇಳ್ತೀನಿ.
ಪೆನ್ ಡ್ರೈವ್ ನಿಂತ ಇದೆ. ಅಷ್ಟು ಆಡಿಯೋಗಳಿದೆ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಕೇಳಿಸಿರೋದು ಇಷ್ಟು, ಈಗ ಇಷ್ಟು ಆಡಿಯೋ ಆಧಾರದ ಮೇಲೆ ನಾವು ಮಾತಾಡ್ತಿದ್ದೀರ. ಇನ್ನು ಮುಂದಿನ ಆಡಿಯೋಗಳು ಬಂದರೆ ನೀವೀಗ ಈ ಹೇಳ್ತಿರೋ ವರ್ಷನ್ ಚೇಂಜ್ ಆಗ್ಬೋದಾ ಏನು? ಖಂಡಿತ ನಮ್ಮ ವರ್ಷನ್ ಏನೂ ಚೇಂಜ್ ಆಗಲ್ಲ. ಅವನ್ನ ಮಂಪ್ರು ಪರೀಕ್ಷೆ ಮಾಡಬೇಕು. ಯಾರ್ಯಾರು ದೇವರಾಜಗೌಡನ ಸರ್ಕಾರ ಇದೆ, ಮೊನ್ನೆ ಸಿದ್ದರಾಮಯ್ಯನವ್ರಲ್ಲೂ ಒತ್ತಾಯ ಮಾಡ್ತೀನಿ, SIT ಇಲಾಖೆಗೂ ನಾನು ಒತ್ತಾಯ ಮಾಡ್ತೀನಿ, ಅವನ್ನ ಮಂಪರು ಪರೀಕ್ಷೆ ಮಾಡಿ. ಯಾರ ಜೊತೆ ಅವನ ಇಷ್ಟು ದಿವಸ JDS ಜೊತೆ ಈ ಕುಮಾರಸ್ವಾಮಿ ಜೊತೆ ಸೇರ್ಕೊಂಡ್ಮೇಲೆ ಯಾರವ್ರ ಜೊತೆ ಇದನ್ನು ಗೊತ್ತಾಗಲಿ. ಈ ಜಿಲ್ಲೆಯಲ್ಲಿ ನಮ್ಮ ಜೊತೆ ಮಾತಾಡಿದ ಕ್ವಶನ್ ತಪ್ಪೇನಿದೆ ನಾವು ಮಾತಾಡೋವಂಥದ್ದು? ಅವನು ಚುನಾವಣೆಗೆ ಸಹಕಾರ ನೀಡ್ತೀನಿ, ನಾವು ಒಂದೊಂದು ಓಟಿಗೆ ಮುಖ್ಯ ಇಲ್ಲ ತಾನೆ ಈ ಜಿಲ್ಲೆಯಲ್ಲಿ. ಲೋಕಸಭಾ ಚುನಾವಣೆ ನಾವು ಅವನು ಬಂದು ಮಾತಾಡಿದ್ದಾನೆ ನಮ್ಮ ಹತ್ರ. ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ನ ದೇವರಾಜೇಗೌಡ? ಮಾಡಿದ್ರ? ಒಂದು ದೊಡ್ಡ ತಂಡನೇ ಸಹಕಾರ ಮಾಡಿದೆ ನಮಗೆ. ಖಂಡಿತ BJP ಅವರು ಈ ಸರಿ ಸಹಕಾರ ಮಾಡಿದರೆ ಒಳ್ಳೆಯ ಮಂಡ್ಯದಲ್ಲಿ ಏನು ರಿಸಲ್ಟ್ ಆಯಿತು ನಿಖಿಲ್ ಅವ್ರದ್ದು, ಪ್ರಜ್ವಲ್ ಆ ರಿಸಲ್ಟ್ ಆಗುತ್ತೆ ಸರ್. ಅಂದರೆ ಇಲ್ಲಿ ನೀವು ಸ್ಪಷ್ಟವಾಗಿ ಹೇಳ್ತಿದ್ದೀರಾ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJP ನಾಯಕರು ಇರ್ಬೋದು, ಕೆಲ BJP ಅವರು ನಿಮಗೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದಾರೆ ಅಂತಲ್ಲ? ಖಂಡಿತ ಜೋಡಿಸಿದ್ದಾರೆ, ಸಹಕಾರ ಮಾಡಿದ್ದಾರೆ. ಯಾರೆಲ್ಲ? ಈ ಸಚಿವರು ಇರ್ಬೋದು, ಮಾಜಿ ಶಾಸಕರು, ಸಚಿವರು, ಶಾಸಕರು, ಹಾಲಿ ಶಾಸಕರು ಇದ್ದಾರಾ? ಇವನು ಫೀಲ್ಡಿಗೆ ಬಂದ್ಬಿಟ್ಟು ನೀವು ಒಬ್ಬನ ಹೆಸರು ಹೇಳಿದ್ದೀವಿ. 4ನೇ ತಾರೀಕು ಕೇಳಿದ್ರೆ ಸ್ಪಷ್ಟೀಕರಣ ಕೊಡ್ತೀನಿ ನಾನು. ಖಂಡಿತವಾಗ್ಲೂ ಹೇಳ್ತೀರಾ? ಶೋರ್ ಖಂಡಿತ ಹೇಳ್ತೀವಿ. ಬಟ್ ನಾನು ಹೇಳೋದು ಇನ್ಕಮ್ ಟ್ಯಾಕ್ಸ್ ED ಇದ್ಮೇಲೆ ಈಗ ಅವನ ದುಡ್ಡನ್ನ ತಂದಮೇಲೆ ಗೋಪಾಲಸ್ವಾಮಿ ತಂದ ಅಂತ ಹೇಳುವಾಗ ಅದು ತಗೊಂಡೋದಾಗ ಅವನು ನಮ್ಮನ್ನು ಮಾಡಿ ಇಷ್ಟು ಬುದ್ಧಿವಂತ ಇರೋನು, ಇಷ್ಟು ನಾಲೆಡ್ಜ್ ಇರೋನು, ದೊಡ್ಡ ವಿಚಾರ ಮಾತಾಡೋನು, ಅಮಿತ್ ಶಾ ಜೊತೆ 26 ನಿಮಿಷ ಮಾತಾಡಿರೋನು, ಇದಂತ ನಮಗೆ ಹಿಡಿಬೋದಾಯ್ತಲ್ಲ, ಕ್ಲಬ್ಬಲ್ಲೇ ನಮ್ಮನ್ನು ಹಿಡ್ಕೊಂಡು ಹೋಗೋದಾಯ್ತಲ್ಲ. ನಾನು ದುಡ್ಡು ಅವ್ನು ಹೇಳ್ದೆ ಕ್ಯಾಶ್ ಅಂತ. ಅದು ರೂಮ್ ನಂಬರ್ ಸಹಿತ ಹೇಳಿದ್ದಾರೆ ಬೋರಿಂಗ್ ಕ್ಲಬ್ಬಲ್ಲಿ ರೂಮ್ ನಂಬರ್ 110 ಕ್ಯಾಶ್ ಅಂತ 3 ಟೈಮ್ಸ್ ಹೇಳಿದ್ದಾನೆ. ನಾನು ತಮ್ಮ ಕ್ಲಿಪ್ಸ್ ನೋಡಿದೆ. ಅದನ್ನು ತನಿಖೆ ಮಾಡಲಿ. ಅದು ಮಾಡೋಕ್ಕೆ ಯಾರು ತನಿಖೆ? ನಮ್ಮ ಕೈಲಾಗುತ್ತೆ, ಸಿದ್ದರಾಮಯ್ಯ ಕೈಲಾಗುತ್ತೆ, ಶಿವಕುಮಾರ್ ಕೈಲಾಗುತ್ತೆ. ಮಾಡ್ಬೇಕಾದ್ರೆ ಅಮಿತ್ ಶಾ, ಮೋದಿ ಅವರು, ಕುಮಾರಸ್ವಾಮಿ ಅವರು, NDA ಗೌರ್ಮೆಂಟ್ ಎಲ್ಲ ಮಾಡಿಸ್ಲಿ. ಈಗ ಮೋದಿಯವ್ರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಲೆಟ್ರ್ ಕೊಟ್ಟರೆ ಕೊಡಲ್ಲ. ದೇವೇಗೌಡರಿಂದ ಒಂದು ಪತ್ರ ಬರೋ ಅರ್ಧ ಗಂಟೆ ಕೊಡ್ತಾರೆ, ಒಂದು ತನಿಖೆ ಮಾಡಿಸ್ಲಿ. ಜೊತೆ ಒಟ್ಟಾರೆ ಪ್ರಕರಣದಲ್ಲಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮೊದಲನೇದಾಗಿ ಆರೋಪ ಹೊತ್ತಂಥವ್ರು FIR ಆದಂಥ 5 ಜನನ ಬಿಟ್ಟು ನಂತರ 3 ಜನ ಅರೆಸ್ಟ್ ಆದರು. ಇದರಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಅಂತ. ಯಾಕೆಂದರೆ ವೈರಲ್ ಮಾಡಿದಂಥ ಮಾಡಿದಂಥ ಕೃತ್ಯ ಮಾಡಿದಂಥವ್ರದ್ದು ಎಷ್ಟಿದೆ ಆರೋಪ ತಪ್ಪು ಅಷ್ಟೇ ಕೂಡ. ಆದರೆ ಕಾರ್ತಿಕ್ ಇರ್ಬೋದು, ಮತ್ತು ಪುಟ್ಟಿ ಇರ್ಬೋದು, ಪುಟ್ಟರಾಜ್ ಇರ್ಬೋದು, ಇವ್ರು ಯಾರನ್ನೂ ಕೂಡ ಬಂಧನ. ನವೀನ್ ಗೌಡ ಹೆಸರಲ್ಲಿ ಸಾಕಷ್ಟು ಪೋಸ್ಟ್ಗಳು ಹಾಕಿದ್ರು, ಆದರೂ ಕೂಡ ಅವ್ರನ್ನ SIT ಅವರು ಇನ್ನೂ ಅರೆಸ್ಟ್ ಮಾಡಿಲ್ಲ. ಈ ರೀತಿ ಆರೋಪಗಳು ಪಕ್ಷದವ್ರು ಕೇಳ್ತಾ ಇರೋಂಥದ್ದು. BJP ಇರ್ಬೋದು, ಸಹಜವಾಗಿ ಬರುವಂಥ ಪ್ರಶ್ನೆಗಳು. ನಂತರದವ್ರನ್ನ ಎಲ್ಲರನ್ನೂ ಹಿಡಿತಾರೆ, ಇವ್ರು ಯಾಕೆ ಸಿಕ್ಕಿಲ್ವಾ, ಇವರು ಏನೋ ಬೇರೆ ದೇಶದಲ್ಲಿದ್ದಾರೆ ಅಂತ ಲಿಂಗೇಶ್ ಅವರು ಕೇಳಿದರು. ಈಗ ಯಾವುದೇ ವ್ಯಕ್ತಿನಾಗಲಿ ಮೊದಲನೇದಾಗಿ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಹೇಳಿ. ಕೇಂದ್ರ ಸರ್ಕಾರದ ಜೊತೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು, ಅಂದರೆ ಪ್ರಜ್ವಲ್ ಸಿಗೋ ತನಕ ಈ 5 ಜನನ ಹಿಡಿಯಲ್ಲ ಅಂತ. ನಾನು 5 ಜನ ಹಿಡಿಯಲ್ಲ ಅಂತಲ್ಲ, ಕಲ್ಪ್ರಿಟ್ನೇ ಬಿಟ್ಬಿಟ್ಟು ಊರು ತುಂಬ ಬೇರೆ ವಿಷಯ ಮಾತಾಡ್ತಾವ್ರೆ. ನಾವು ಏನಾಗಿದೆ, ನಾವು ಬೆಂಗಳೂರಿಗೆ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ಮಂಗ್ಳೂರಿಗೆ ಹೋಗ್ಬಿಟ್ಟು ಏರೋಪ್ಲೇನ್ ಎತ್ಬಿಟ್ಟು ಅಲ್ಲಿಂದ ಲ್ಯಾಂಡ್ ಆಗೋ ಥರ ಹೇಳ್ತಾವ್ರೆ ಕುಮಾರಸ್ವಾಮಿ. ಫಸ್ಟ್ ಪ್ರಜ್ವಲ್ ಎಲ್ಲಿದ್ದಾನೆ, ನಿಮ್ಮ ಮಗ ಎಲ್ಲಿದ್ದಾನೆ ನಿಮಗೆ ಗೊತ್ತಿಲ್ವಾ? ಬೇರೆ ಥರ ಕ್ಯಾನ್ವಾಸಿಗೆ ಬರೋಕ್ಕಾಯ್ತು, ಭಾಷಣ ಹೊಡೆಯೋಕ್ಕಾಯ್ತು. ಈಗ ನನಗೆ ಗೊತ್ತಿಲ್ಲ ಅನ್ನೋಕ್ಕಾಯ್ತು, ನನ್ನ ಮಗ ನಿಖಿಲ್ ಅಲ್ಲ ಅನ್ನೋಕ್ಕಾಯ್ತು. ಈಗ ಆಸ್ತಿ ಹಂಚ್ಕೊಂಡಾಯ್ತು, ಒಂದಾಯಿತು, ಈಗ ತಿರ್ಗಿ ಒಂದಾಗಿದ್ದೀವಿ ಅಂತವ್ರೆ. ದಿವ್ಸಕ್ಕೆ ಒಂದೊಂದೊಬ್ಬ ನಿಮ್ಮ ಮಾಜಿ ಮುಖ್ಯಮಂತ್ರಿ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ ಬಿಟ್ಟು ನಿಮ್ಮ ಮಗನ ಕರೆಸಿ ಎಲ್ಲ ಸರಿ ಆಗುತ್ತೆ. ಮಾಡಿಲ್ಲ ಅಂದ್ರೆ ಅವನು ಬಿಡುಗಡೆ ಇಲ್ಲ. ನಮ್ಮದೇನು ಈಗ ಅವನ್ನ ನಾನು ವಿಡಿಯೋ ಮಾಡಿಲ್ಲ ಅಂತ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿ. ಆಮೇಲೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಅವನದಿದೆ, ನೀವು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದೀರಾ. ಕಲ್ಪ್ರಿಟ್ಟು ಕಾರ್ತಿಕ್ ಅಂತ ಹೇಳಿದ್ದೀರಾ. ಇವನು ದೇವರಾಜೇಗೌಡ ಬಿಡುಗಡೆ ಮಾಡ್ತೀನಿ ಅಂತ ಸ್ಪಷ್ಟವಾಗಿ 5 ತಿಂಗಳು ಮುಂಚೆ ಹೇಳಿದ್ದಾನೆ. ಅಮಿತ್ ಶಾ ಮೋದಿ ಅವರಿಗೆ ನಾನು ಮೇಲ್ ಮಾಡೋದಿಂತ ಸ್ಪಷ್ಟವಾಗಿ ಅವನೇ ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟಾನೆ, ಡಾಕ್ಯುಮೆಂಟ್ ಇದೆ. ಇಷ್ಟಿದ್ಮೇಲೆ XYZ ABC ಹಿಡೀರಿ, ಆಮೇಲೆ DF X M N O P Q R S W. ಅಂತಿಮವಾಗಿ ಈ ಪ್ರಕರಣದಲ್ಲಿ ತಾವು ಯಾವುದೇ ಇದರಲ್ಲೂ ಭಾಗಿಯಾಗಿಲ್ಲ. ನಾವು ರಾಜಕೀಯವಾಗಿ ಆಗ್ತಾನೇ ಇರ್ತೀವಿ, ಬಟ್ ಫೈನಾನ್ಸ್ ವಿಚಾರಕ್ಕೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ನೋಡ್ಬೋದು, ಇದು ಮಾಜಿ MLC ಗೋಪಾಲಸ್ವಾಮಿ ಅವರ ಮತ್ತು ದೇವರಾಜೇಗೌಡರ ಜೊತೆ ನಾನು ಮಾತನಾಡಿರೋದು ಮತ್ತು ಸಂಪರ್ಕದಲ್ಲಿ ಇದ್ದಿದ್ದು ನಿಜ. ಲೋಕಸಭಾ ಚುನಾವಣೆಯಲ್ಲಿ BJP ಅವರು ನಮಗೆ ಸಾಥ್ ನೀಡಿದ್ದಾರೆ. ಅದನ್ನು ರಿಸಲ್ಟ್ ಬಂದ ನಂತರ ಎಲ್ಲರ ಹೆಸರನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ ನಾನು ಯಾವುದೇ ರೀತಿಯಾಗಿ ಹಣಕಾಸು ವಿಚಾರ ಆಗಲಿ ಯಾವುದೇ ಭಾಗಿಯಾಗಿಲ್ಲ ಅನ್ನೋ ಮಾತನ್ನು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.